ವಿಡಿಯೋ ತೋರಿಸ್ಲಾ ನಿಂಗೆ? ವಿಡಿಯೋ ತೋರಿಸ್ಲಾ ನಿಂಗೆ ಮಾತಾಡೋದು? ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರ್ತದೋ ದೇವ್ರಿಗೆ ಬಲ್ಲ. ಅಲ್ಲ ಎಲ್ಲಿ ಹೋಗ್ಬೇಕು ಹೇಳಿ? ಮತ್ತೆ ಮೀಟರ್ ಏನು ಗೌರ್ಮೆಂಟ್ ಕೀಳಕ್ ಮಾಡಿದ್ಯಾ? ಸರಿ ಒಂದ್ ನಿಮಿಷ ನೀವ್ ಹೇಳ್ಬೇಕಲ್ಲ ಮೀಟರ್ ನೋಡಿ. ಮೆಜೆಸ್ಟಿಕಲ್ಲಿ ಇಲ್ಲಿಂದನೋ ಬರ್ತಾರೆ ಪಾಪ. ಕೋರಮಂಗಲ ಹೋಗಿ ₹1 ಪೋಣಿ ಮಾಡ್ದೆ ಬಂದಿದ್ದೀನಿ. ಮೀಟ್ರಿಗೆ ಬರಲ್ವಾ ನೀವು? ಯಾರಾದ್ರೂ ಕೇಳ್ತಾ ಇದ್ರ ಮೀಟ್ರ್ ಹಾಕಿದ್ರೆ ಏನಕ್ಕೆ ಹಾಕಲ್ಲ? ಇನ್ನ ಕೆಲವರಂತೂ ತೀರಾ ಹೊಲಸಾಗಿ ಮಾತಾಡ್ತಾರೆ. ಹಾಗೆ ಕೂಡ ಪಾಪ ಇಲ್ಲೆಲ್ಲ ಯಾರು ಬರ್ತಾರೆ? ಕೂಲಿ ಕಾರ್ಮಿಕರು ಬಸ್ ಹೊತ್ಕೊಂಡು ಜೀವನ ಮಾಡಕ್ಕೆ ಬರ್ತಾರೆ ಜನರಲ್ ಆಗಿ. ರ್ಯಾಪಿಡೋ ಮಾಡೋರಿಗೆ ಏನೋ ರೇಪ್ ಮಾಡಿದಷ್ಟು ಈ ರೇಪಿಸ್ಟ್ಗಳು ಇರ್ತಾರಲ್ಲ ಹಂಗೆ ಹಿಡ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೊಬೈಲ್ ಕಿತ್ಕೊಂಡು ನಿನ್ನಮ್ಮ ನಿನ್ನ ಅಕ್ಕಂತ ಎಲ್ಲದೆಲ್ಲ ಮಾತಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಸೋಷಿಯಲ್ ಇಂಪ್ಯಾಕ್ಟ್. ನಮಗೊಂದು ಕಂಪ್ಲೇಂಟ್ ಬರ್ತದೆ, ಕೆಲವು ಆಟೋ ಡ್ರೈವರ್ಗಳು ಈ ಮೀಟ್ರಿಗೆ ಬರ್ತಾ ಇಲ್ಲ. ಈಗ ರೀಸೆಂಟಾಗಿ ಜಾಸ್ತಿ ಮಾಡಿದ್ರು ಮೀಟ್ರಿಗೆ ಬರ್ತಾ ಇಲ್ಲ. ಅದರ ರೆಗ್ಯುಲಾರಿಟಿ ಚೆಕ್ ಮಾಡೋಣ ಬನ್ನಿ. ಕೆಲವು ಆಟೋ ಡ್ರೈವರ್ಗಳಂತೂ ತುಂಬ ನಾನ್ ಸೆನ್ಸಾಗಿ ಆಡ್ತಾರೆ. ಎಕ್ಸಾಂಪಲ್ ನೋಡಿ, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಇರ್ತಾರೆ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ತಾರೆ. ಇವಾಗ ಅದನ್ನೇ ಇವತ್ತು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಮೀಟ್ರ್ ಹಾಕಲ್ವಾ? ಏಕೆ? ಹಾಂ ಏನು ಕೋಲ? ಅಲ್ಲ ಮೀಟ್ರ್ ಏನಕ್ಕೆ ಮಾಡಿದ್ದಾರೆ? ಅಲ್ಲ ಮೀಟ್ರ್ ಏನಕ್ಕೆ ಮಾಡಿದ್ದಾರೆ? ಮೊನ್ನೆ ಮೀಟ್ರ್ ಏನಕ್ಕೆ ಮಾಡಿದ್ದಾರೆ? ಹಾಂ ಮೊನ್ನೆ ಮೀಟ್ರ್ ಜಾಸ್ತಿ ಮಾಡಿಲ್ವಾ ನಿಮಗೆ? ಮೀಟ್ರ್ ಜಾಸ್ತಿ ಮಾಡಿಲ್ವಾ? ಮತ್ತೆ ₹30 ₹36 ಮಾಡಿರ್ತಾನೆ. ಮತ್ತೇನು ಗೌರ್ಮೆಂಟ್ ಕೀಳಕ್ಕೆ ಮಾಡಿದಾರಾ? ಅಲ್ಲ ಗೌರ್ಮೆಂಟ್ ಏನು ಕೀಳಕ್ಕೆ ಮಾಡಿದಾರಾ? ಬನ್ನಿ ಇಲ್ಲಿ. ಅಲ್ಲ ಮೀಟರ್ ಜಾಸ್ತಿ ಮಾಡಿದ್ದಾರೆ, ಮತ್ತೆ ಅವ್ರ ಮೇಲೆ ಬಿದ್ದು ಬೀಳ್ತಿರಲ್ಲ ನೀವು ರ್ಯಾಪಿಡೋದವ್ರ ಮೇಲೆ. ಹಂಗಲ್ಲ, ನಮ್ಗೆ ಬೈದ್ರೆ ಏನಿಲ್ಲ, ಕಂಪ್ನಿದವನಿಗೆ ಬೈ. ಆರ್ಡರ್ ಮಾಡಿದವ್ರೆ ಬುಕ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿ ಕರೆಕ್ಟಾಗಿ ಮಾತಾಡೋ. ಅಲ್ಲ ಬೈಕ್ ಅವ್ರ ಮೇಲೆ ಬೀಳ್ತಿರಲ್ಲ. ಇವಾಗ ಮೀಟರ್ ಬರ್ಬೇಕು ತಾನೆ. ಯಾರು ಆಟೋದವ್ರು ಯಾರು ಹತ್ತಾರೆ? ಆಟೋ ಹತ್ತು ಯಾರು ಹತ್ತಾರೆ? ಬಡವ್ರು ತಾನೆ ಹತ್ತಾರೆ. ಮತ್ತೆ ನೀವು ಇಲ್ಲಿಂದ ಇದಕ್ಕೆ ₹150 ಮೀಟರ್ ಮಾಡಿದ್ದೇನಕ್ಕೆ? ನೀವು ಹೇಳ್ಬಿಡಿ ಗೌರ್ಮೆಂಟ್ಗೆ, ನಾವು ಮೀಟರ್ ಬೇಡ ಸ್ವಾಮಿ, ನಮ್ಮ ಇಷ್ಟ ಬಂದಂಗೆ ಓಡಿಸ್ತೀವಿ ಅಂತ. ಇವಾಗ ನೀವು ಕೇಳ್ತಾ ಇದ್ರಲ್ಲ ₹150. ಹಾಂ ಮತ್ತೆ ಇನ್ಯಾರು ಕೇಳಿದ್ದು? ಕೇಳಿಲ್ವಾಗಿ ನೀವು? ವಿಡಿಯೋ ತೋರಿಸ್ಲಾ ನಿಂಗೆ? ವಿಡಿಯೋ ತೋರಿಸ್ಲಾ ನಿಂಗೆ ಮಾತಾಡೋದು? ಸ್ವಲ್ಪ ಯಾರು ಹತ್ತಾರೆ? ಆಟೋ ಹತ್ತವ್ರು ಯಾರು? ಬಡವ್ರು ತಾನೇ ಹತ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, ಆಟೋ ಹತ್ತವ್ರು ಯಾರು? ಶ್ರೀಮಂತ ಹತ್ತವ್ರದ್ದು ಇಸ್ಕೊಳ್ಳಿ. ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರ್ತದೋ ದೇವ್ರಿಗೆ ಬಲ್ಲ. ಬಸವೇಶ್ ನಗರ ಹೋಯ್ತಾರೆ ಪ್ಯಾಡೈಸ್. ಎಷ್ಟು ಮೀಟ್ರ್ ಹಾಕಲ್ವಾ? ಯಾಕೆ ಮೀಟ್ರ್ ಹಾಕಲ್ಲ? ಮತ್ತೆ ಅಲ್ಲ ಮನೆ ಮೀಟ್ರ್ ಯಾಕೆ ಜಾಸ್ತಿ ಮಾಡೋದು? ₹30 ₹36 ಮಾಡೋರಲ್ಲ ಯಾಕೆ? ಅಲ್ಲ ಎಲ್ಲಿ ಹೋಗ್ಬೇಕು ಹೇಳಿ? ಅಲ್ಲ ಇಲ್ಲೂರು 4-5 ಕಿಲೋಮೀಟ್ರಿಗೆ ₹250 ಕೇಳ್ತೀಯಲ್ಲಣ್ಣ? ಹಾಂ ಏನಷ್ಟೇನೆ? ಮತ್ತೆ ಮೀಟ್ರ್ ಏನು ಗೌರ್ಮೆಂಟ್ ಕೀಳಕ್ಕೆ ಮಾಡಿದ್ಯಾ? ಅಲ್ಲ ಮೀಟ್ರ್ ಜಾಸ್ತಿ ಏನಕ್ಕೆ ಮಾಡಿದ್ಯಾ ಗೌರ್ಮೆಂಟು? ಹಾಂ ಯಾರನ್ನ ಕೇಳಬೇಕು? ಅಲ್ಲ ಯಾರು ಮೀಟರ್ ಅವರು? ಯಾರು ಮಾಡ್ತಾರ ಅವ್ರನ್ನ ಕೇಳಬೇಕು. ಅಲ್ಲ ಮತ್ತೆ ನೀವೆಲ್ಲ ಹೋರಾಟ ಮಾಡಿ ಜಾಸ್ತಿ ಮಾಡಿರ್ತಾನೆ. ಮತ್ತೇನು ₹30? ಅಲ್ಲ ₹30 ₹36 ಮಾಡಿದೆ. ಮತ್ತೆ ಯಾರ ಹತ್ತಾರೆ? ಆಟೋಗಳು ಯಾರು ಹತ್ತಾರೆ? ಆಟೋ ಹತ್ತವ್ರು ಯಾರು? ಅಲ್ಲಪ್ಪ ಆಟೋ ಹತ್ತವ್ರು ಯಾರು? ಬಡವ್ರು ತಾನೆ. ಮುಟ್ಟಬೇಡ, ನಿಲ್ಸ್ಬೇಡ. ಇಲ್ಲೇ ಫಸ್ಟ್ ಕರಿ, ಇಲ್ಲೇ ಕರಿ. ಅಲ್ಲ ಇಲ್ಲೇ ಕರಿ. ಮತ್ತೆ ರ್ಯಾಪಿಡೋದ್ರ ಮೇಲೆ ಬಿದ್ದು ಇದು ಮಾಡ್ತೀರಾ? ಅರ್ಥ ಆಯ್ತಾ? ಏನಕ್ಕೆ ₹250 ಕೇಳಿದೆ? ಅಲ್ಲ ಒಂದ್ ನಿಮಿಷ ಮೀಟರ್ ಜಾಸ್ತಿ ಮಾಡಿದಾರ. ಅಲ್ಲ ನಿಮ್ಗೆ ಯಾಕೆ ಕೇಳಿದೆ? ನಾಳೆ ಬರ್ತಾರೆ ಆಫೀಸರು, ಹಾಕ್ತಾರೆ ಒಂದು 10 ಜನಕ್ಕೆ ಫೈನು. ಇಲ್ಲಿಂದ ಬಸವೇಶ್ ನಗರಕ್ಕೆ ಹೋಗೋಗಂತ ಮಾತಾಡಬೇಡ. ಯಾರ ಹತ್ರ ಆಟೋ ಬಸ್? ಬಡವ್ರು ತಾನೆ ಹತ್ತೋದು. ಕೈ ಇಲ್ಲೇ ಮಾತಾಡಿ ನೀನು ಫಸ್ಟು. ಅಲ್ಲ ನೀನು ರ್ಯಾಪಿಡ್ ಅಲ್ಲ, ಅವ್ರ ಮೇಲೆ ಅವ್ರ ಮೇಲೆ ಬಿದ್ದು ಮಾಡ್ತೀರಾ ನೀವು? ಮತ್ತೆ ಅವ್ರು ಹಿಡ್ಕೊಂಡು ಏನು ಅಧ್ವಾನ ಮಾಡ್ಬಿಡ್ದು? ಅಧ್ವಾನ ಮಾಡೋದೇನೋ ಅವ್ರ ರೇಪ್ ಮಾಡೋಷ್ಟು ಕೆಲಸ ಆ ಥರ ಮಾಡ್ತೀರಾ ನೀವು? ನೋಡ್ರಿ, ಬೆಳಗ್ಗೆಯಿಂದ ಎಷ್ಟು ಆಟೋ ಚಾಲಕರು ಬಾಡಿ ಉಳಿದಿರ ತಾಯ್ತಾ ಇದೀವಿ. ಇವ್ರಿಗೆ ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟವ್ರಂತಪ್ಪ. ಕೋರ್ಟಿಂದ ಆದೇಶನೇ ಇಲ್ಲ. ಈ ಸೋಳೆ ಮಕ್ಕಳ ಕಂಪ್ನಿಗಳಿಗೆ ಹೇಳ್ತೀವಿ ಕೇಳಿ, ನಮ್ಮ ಆಟೋ ಚಾಲಕರ ಪರವಾಗಿ ಇಂಥ ಕಂಪ್ನಿಗಳೇ ನಮಗೆ ಬೇಕಾಗಿಲ್ಲ. ಇಂಥ ಕಂಪ್ನಿಗಳು ಇರುತ್ತೆ, ನಾವು ಪ್ರತಿಭಟನೆ ಮಾಡೋಣ. ಇವತ್ತು ಗಾಡಿ ಕೂಡ ಹಿಡಿದಿದೆ. ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು ಕೇಳೋದು ವಿಷಯ, ಎಲ್ಲೇ ಟೂ ವೀಲರ್ ಕಾಣಿಸಿದ್ರೆ ಅವನ ಅಮ್ಮನ ಗಾಡಿ ಸಿಟ್ ಮಾಡಿ ಅದು ಮುಂದೆ ಆಗೋದು ನಾವು ನೋಡ್ಕೊಳ್ಳೋಣ. ಸೂಳೆ ಮಕ್ಕಳು ರ್ಯಾಪಿಡೋ ಕಂಪ್ನಿ ನಮಗೆ ಬೇಕಾಗಿಲ್ಲ. ನಮ್ಮೊಂದು ಆಟೋದರಿಂದ ಬೆಳೆದೆ ಆಟೋದವ್ರು ಅನ್ನ ಕಿತ್ಕೊಳ್ಳೋ ಸೂಳೆ ಮಕ್ಕಳ ಕಂಪ್ನಿಗಳು ನಮಗೆ ಬೇಕಾಗಿಲ್ಲ. ಇಂಥ ಕಂಪ್ನಿಯಲ್ಲಿ ಯಾವುದೇ ಡ್ರೈವರ್ಗಳಾಗಿ ಇಂಥ ಸೂಳೆ ಮಕ್ಕಳ ಕಂಪ್ನಿಗಳನ್ನ ಬ್ಯಾನ್ ಮಾಡೋದಾಗಿರ್ತದೆ. ನಮಗೆ ಕನ್ನಡ ಬರುತ್ತಾ? 3 ಲಕ್ಷ ಬಂಡವಾಳ
ಜಗದೀಶ್ಗೆ ಬಿಟ್ಟಿಲ್ಲ ಅವರು. ಏನು ಇವಾಗ ಅಲ್ಲ ಹೂ ಸ್ವಾಮಿ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಇವಾಗ ಮೀಟರ್ ಮಾಡೋದು ಜನಕ್ಕೆ ನಾನೇನು ಕೇಳಿ ಮೀಟರ್ ಮಾಡೋದು ಜನಕ್ಕೆ ಹಾಂ ಹೇಳಿ ಹಾಂ ನೀವು ಬತ್ತಿದಂಗೆ ಪಾಪ ಪವಿತ್ರ ಪ್ಯಾರಡೈಸ್ ಮೀಟರ್ ಹಾಕೊಂಡ್ಬೇಕು ಒಂದು ಎಷ್ಟು ಅಂತ ಹೇಳ್ಕೊಂಡ್ರೆ ಮತ್ತೆ ಯಾರು ಬರ್ತೀರಾ ಅಂದ್ರೆ ಮೀಟರ್ ಹಾಕ್ತೀವಿ ಅಂತ ಹೇಳ್ಬೋದಲ್ಲ, ನೀವ್ ಹೇಳ್ಬೇಕಾಯ್ತು. ನೀವ್ ಹೇಳ್ಬೇಕಲ್ಲ ಮೀಟರ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಹಾ ನೀವು ಇದು ಮಾಡ್ತಿರ್ತಾನೆ ಅಲ್ಲಲ್ಲ ನೀವ್ ಹೇಳ್ಬೋದಲ್ಲ. ಇಲ್ಲ ಸ್ವಾಮಿ ನಮ್ ಗೌರ್ಮೆಂಟ್ ನೀವು ಅಷ್ಟು ನಿಯತ್ತಾಗಿದ್ರೆ ಗೌರ್ಮೆಂಟ್ ಅಷ್ಟು ಮಾಡಿದ್ದಾರೆ, ನಾವು ಮೀಟರ್ ಹಾಕ್ತೀವಿ ಅಂತ ಬರ್ಬೋದಲ್ಲ. ಒಂದು ತಿಳ್ಕೋಬೇಕು ನೀವು. ಯಾರ ಹತ್ತಾರ ಆಟೋಗಳು ಎಲ್ಲ ಬಡವ್ರು ತಾನೇ ಹತ್ತೋದು. ನಮ್ ಕಂಪ್ಲೇಂಟ್ ಬರ್ತಾರೆ ನಾಳೆ ರೀ ಆಫೀಸರ್, ಗೊತ್ತಾಗತ್ತೆ ನಿಮ್ಗೆ. ಬರ್ತಾರೆ ನಾಳೆ ಆಫೀಸರು. ಬಸವೇಶ್ವರ ನಗರ. ಹ್ಞೂ ಮೀಟ್ರ್ ಹಾಕ್ತೀರಾ? ಅಲ್ಲಿ ಕಾಣ್ತಾ ಇದೆ ನೋಡಿ, ಪ್ರೀಪೇಯ್ಡ್ ಆಟೋ. ಎಷ್ಟು? ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ನಮ್ಗೇನು ಗೊತ್ತಾಗುತ್ತೆ. ಆರ್ ಟಿ ಫಿಕ್ಸ್ ಮಾಡಿರುತ್ತೆ ಅದರಲ್ಲಿ. ಈ ಬಸವೇಶ್ವರಕ್ಕೆ ಎಷ್ಟಾಗುತ್ತೆ ಪವಿತ್ರ ಪಡೆಯಕ್ಕೆ? ಹಾಂ ಹಾಂ ಯಾಕೆ ಮೀಟ್ರು ಇಲ್ವಾ ಅದು? ಹಾಂ ಅಲ್ಲ ನಾನು ಹೇಳ್ತಾ ಇರೋದು, ಈಗ ಮೊನ್ನೆ 30ರಿಂದ 36 ರೂಪಾಯಿ ಮಾಡಿದಾರಲ್ವಾ, 30 ರೂಪಾಯಿ ಇತ್ತು 36 ರೂಪಾಯಿ ಮಾಡಿದ್ದಾರೆ. ಅದ್ರ ಮೀಟ್ರಿಗೆ ಅದು ಆಚೆ ಸಿಗುತ್ತೆ ನಿಮಗೆ ಗಾಡಿ. ಹಾಂ ನಗರ ಟ್ಯಾಕ್ಸಿ ಇರುತ್ತಲ್ಲ, ಓ ಇದು ಬೇರೆ ನಿಮ್ಮದು. ಅದು ಬೇರೆ. ಓ ನೀವೆಲ್ಲ ಇಲ್ಲಿ ಮೆಂಬರ್ಸ್ ಆಗಿದ್ದೀರಾ? ಓಕೆ ತೊಂದರೆ ಇಲ್ಲ. ಇದು ಗೌರ್ಮೆಂಟಿಂದನೇ ಅಪ್ರೂವಲ್ಲು, ನಾವೇನು ಮಾಡೋಕ್ಕಾಗಲ್ಲ. ಏನು ಹೇಳಿ? 60 ಗಾಡಿಗಳು ನಮ್ಮದು. 60 ಗಾಡಿಗಳು ನೀವು ಗೌರ್ಮೆಂಟಿಂದನೇ? ನಾವು ರೈಲ್ವೆಯಿಂದ ಇಲ್ಲೇ ಹಾಂ 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 ರೈಲ್ವೆಯಿಂದ ಪ್ರೀಪೇಡ್ ಟ್ಯಾಕ್ಸಿ ಅಂತ ಕೌಂಟರ್ ಮಾಡ್ಕೊಂಡಿದ್ದೀವಿ. ಓಕೆ. ಆ ಕೌಂಟ್ರಿಂದ ಅದು ರೇಟ್ ನೀವೇನಾದರೂ ಗೌರ್ಮೆಂಟ್ ದುಡ್ಡು ಕಟ್ತಾ ಇದ್ದೀರಾ ಇಲ್ಲಿಂದ? ಇದರಿಂದ ಈ ಟ್ಯಾಕ್ಸ್ ರೈಲ್ವೆ ಕಟ್ತೀವಿ. ಎಷ್ಟು ಕಟ್ತೀರಾ ಜನ 90,000 ರೂಪಾಯಿ ವರ್ಷಕ್ಕೆ? ತಿಂಗ್ಳುಗಳ. ಇದೊಂದು ಸೇಫ್ಟಿ ಪರ್ಪಸ್ ಅಷ್ಟೇ. ಏನಂತಂದರೆ ಈ ಯಾರಾದರೂ ಕಸ್ಟಮರ್ ದೂರದಿಂದ ಬಂದಾಗ ಈ ಒಂದು ರೈಲ್ವೆ ಇದರಿಂದನೇ ಡಿಪಾರ್ಟ್ಮೆಂಟಿಂದನೇ ಒಂದು ಪ್ರೀಪೇಡ್ ಟ್ಯಾಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಓಕೆ, ಇದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಇಲ್ಲ, ಅಭ್ಯಂತರ ಇಲ್ಲ. ಯಾಕೆಂದರೆ ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ದುಡ್ಡು ಕಟ್ಟಿ ಮತ್ತು ಇಲ್ಲಿ ಸೇಫ್ಟಿ ಪರ್ಪಸ್ ಇವ್ರು ಡಾಕ್ಯುಮೆಂಟ್ಸಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ. ಪವಿತ್ರ ಪ್ಯಾರಡೈಸ್ ಮೀಟ್ರ್ ಹಾಕಲ್ಲ ಯಾಕೆ? ಮೊನ್ನೆ ಗೌರ್ಮೆಂಟ್ ಜಾಸ್ತಿ ಮಾಡಿದಾರಲ್ಲ. ಹಾಂ ಅಲ್ಲ ಗುರು, ಪವಿತ್ರ ಪ್ಯಾರಡೈಸ್ಗೆ ನಿನ್ನ ಬಸವೇಶ್ವರ ನಗರದಲ್ಲಿ ಅಲ್ಲಿಂದ ಬಾಡಿಗೆ ಸಿಗಲ್ವಾ? ಅಲ್ಲ ಮತ್ತೆ ಸ್ಟ್ರೈಕ್ ಮಾಡಿಲ್ಲ ಮಾಡಿದ್ರಲ್ಲ, 30ರಿಂದ 36 ರೂಪಾಯಿ ಜಾಸ್ತಿ ಆಗಿದೆಯಲ್ಲ. ಹಾಂ ನೀವು ಈ ಥರ ಮೀಟ್ರ್ ಹಾಕ್ತಿರೋದ್ರೆ ಅದು ಇಲ್ಲಿಗಲ್ ಅಲ್ಲ ಬ್ರದರು. ಯಾರನ್ನ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತಿ? ಹಾಂ ಆ ಥರ ಕೇಳ್ಬಾರ್ದು, ಗೊತ್ತಾ ನಿಮಗೆ? ಈಗ ಫೈನ್ ಹಾಕ್ತಾರೆ ಅಂತ ಗೊತ್ತಿದೆ ನಿಮಗೆ? ಹಾಂ ಮತ್ತು ಪಾಪ ಈ ರ್ಯಾಪಿಡೋದಾಗ ಬಂದರೆ ಬಿಡು, ಅವ್ರು ಹೊಟ್ಟೆ ಪಡೋರ್ದು ನಿಮ್ಮ ಹೊಟ್ಟೆ ಪಡ, ನೀವು ಅದ್ರ ಬಗ್ಗೆ ನಂಗೆ ಕಂಪೇರ್ ಮಾಡ್ತಾ ಇಲ್ಲ. ಮೀಟ್ರ್ ಹಾಕ್ಬೇಕಲ್ಲ ನೀನು. ಹಾಂ ಏನು ಟೆನ್ಷನ್ ಇಲ್ಲ ಹೇಳು. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಈಗ ಮೊನ್ನೆ 30ರಿಂದ 36 ರೂಪಾಯಿ ಮಾಡಿದ್ದಾರೆ, ಅರ್ಥ ಆಯ್ತಾ? ಇವಾಗ ಮೀಟ್ರಿಗೆ ಬರಬೇಕಲ್ಲ ನೀವು. ಜಾಸ್ತಿ ಮಾಡಿದ್ರು ಕೂಡ ಅದೇ ಹಣೆ ಬರ ಅಂದರೆ ಇನ್ನೇನು ಹೇಳ್ತಾರೆ ಹೇಳಿ? ಹಾಂ ಏನು ಮಾಡೋದು ಅಂದರೆ ನೀವು ಹೇಳಬೇಕು. ನೋಡಿ ಮೆಜೆಸ್ಟಿಕಲ್ಲಿ ಇಲ್ಲಿಂದನೋ ಬರ್ತಾರೆ ಪಾಪ, ಕೂಲಿ ಕೆಲಸಕ್ಕಂತ ಬರ್ತಾರೆ, ದುಡ್ಡುಗಳಿರಲ್ಲ. ಎಲ್ಲ ಒಂದು 90 ಒಂದು ಕ್ವಾರ್ಟರ್ ಹಾಕ್ಕೊಂಡು ಮಲ್ಕೋತಾರೆ, ರೋಡಲ್ಲೇ ಮಲ್ಕೋತಾರೆ ಪಾಪ. ನಿರುದ್ಯೋಗ ನಮ್ಮ ದೇಶದಲ್ಲಿ ನಿರುದ್ಯೋಗ ಎಷ್ಟು ಮಟ್ಟಿಗಿದೆ ನೋಡಿ. ಪವಿತ್ರ ಪ್ಯಾರಡೈಸ್ ಹಾಂ ಮೀಟ್ರ್ ಹಾಕಲ್ಲ? ಎದಕ್ಕೆ ಇವರೇ ಎದಕ್ಕೆ ಏನಕ್ಕೆ? ಅಲ್ಲ ಮೊನ್ನೆ ರೀಸೆಂಟಾಗಿ ಜಾಸ್ತಿ ಮಾಡೋರಲ್ಲ ಮೀಟ್ರ್, 30ರಿಂದ 36 ರೂಪಾಯಿ ಜಾಸ್ತಿ ಮಾಡೋರಲ್ಲ. ಕೋರಮಂಗಲ ಹೋಗಿ 1 ರೂಪಾಯಿ ಪೋಣಿ ಮಾಡ್ದೆ ಬಂದಿದ್ದೀನಿ. ಅಲ್ಲ ಈಗ ಮೀಟ್ರ್ ಹಾಕಿದ್ರೆ ಅಂದ್ರೆ ಇವಾಗ ಜಾಸ್ತಿ ಮಾಡಿದ್ರೆ ಉಪಯೋಗ ಇಲ್ವಾ? ಇನ್ನೆಷ್ಟು ಮಾಡಿದ್ರೆ ಆಗುತ್ತೆ? ಎಷ್ಟು ಮಾಡ್ಬೇಕು ಹೇಳಿ? ಬನ್ನಿ ಇಲ್ಲಿ. ಹಾಂ ಬನ್ನಿ, 30 ರೂಪಾಯಿ ಮೀಟ್ರಿಗೆ ಬರಲ್ಲ?
ಮೀಟ್ರಿಗೆ ಬರಲ್ವಾ ನೀವು? ಈಗ ಬಸವೇಶ್ವರ ಹೋಗ್ಬೇಕು, ಮೀಟ್ರಿಗೆ ಬರಲ್ವಾ? ಯಾರ ಹತ್ರ ಕೇಳ್ತಾ ಇದ್ರ? ಚಾಲಕರಲ್ಲ ನೀವು? ಆಟೋ ಚಾಲಕರಲ್ಲ? ಅಲ್ರಿ ನೀವು ಏನು ಮಾತಾಡ್ತಾ ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಏನಂತ ಬೇಕು, ಏನು ಬೇಕು ನಿಮಗೆ? ಈಗ ನನಗೆ ಮೀಟ್ರಿಗೆ ಬಸವೇಶ್ವರಕ್ಕೆ ಬರಲ್ವಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು? ನೀವು ಆಟೋ ಆಗಲೇ ಯಾರ ಹತ್ರ ಮಾತಾಡ್ರಿ? ಆಟೋವ್ರ ಹತ್ರ ಮಾತಾಡ್ಬೇಕಲ್ವಾ? ನೀವು ಆಟೋದರಲ್ಲ? ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಅಣ್ಣ ನೀನು ಏನು ಹೋಗ್ಲಿ ಹೇಳು, ಡ್ರೆಸ್ ಹಾಕಿದ್ದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಿಂತ್ಕೊಂಡಿರೋರನ್ನ ಬಂದು ಮಾತಾಡ್ರೆ ಆಟೋದಲ್ಲಿ ಕುತ್ಕೊಂಡಿದ್ದೀನಾ ಹೇಳು. ಸರ್ ಆಯ್ತು ಬಿಡಿ, ಆಯ್ತು ನಿನ್ನ ನಿಂತ್ಕೊಂಡ್ಬಿಡ್ತೀಯ ಪಾಪ, ಮನೆಗೆ ಹೋಗೋಣ ಅಂತ ಬರ್ತೀಯಪ್ಪ. ಅಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ಬೋದು, ಹೋಗೋಣ. ರೋಡಲ್ಲಿ ಸೈಡಲ್ಲಿ ನಿಂತ್ಕೊಂಡೆ ನನ್ನ ಹತ್ರ ಬಂದು ಮಾತಾಡ್ತೀಯ. ಆಯ್ತು, ನಾನು ಇನ್ನೇನು ಕೇಳಿದೆ, ನೀನು ಡ್ರೆಸ್ ಹಾಕಿದೆ ಅಂತ ಅಷ್ಟೇ ಕೇಳಿದೆ, ಅದಕ್ಕೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಫುಟ್ಪಾತಲ್ಲಿ? ನಮ್ಗೆ ಯಾವುದೋ ಕೆಲಸ ಇರುತ್ತೆ. ನಾ ಆಟೋದಲ್ಲಿ ಕುತ್ಕೊಂಡಿದ್ರೆ ಬಂದು ಕೇಳಿದ್ರೆ ಪರವಾಗಿಲ್ಲ. ನೀನು ಆಯ್ತು ರೋಡಲ್ಲಿ ಸೈಡಲ್ಲಿ ನಿಂತ್ಕೊಂಡು ನನ್ನ ಹತ್ರ ಬಂದು ಕೇಳ್ತಾ ಇದ್ದೆ. ನನ್ನ ಆಟೋ ಅಂತ ಕೇಳಿದ್ನ ನಿನ್ನ? ನಾನು ಸೈಡಲ್ಲಿ ಎಲ್ಲ ನಿಂತ್ಕೊಂಡು ನಾನೇನು ಕೇಳಿದೆ, ಮೀಟ್ರ್ ಹಾಕಿ ಬರ್ತೀರಾ ಅಂತ ಕೇಳಿದೆ. ಎಸ್ ಸರ್ ನಾವು ಬರೋದ ಮುಗಿದೋಯ್ತಲ್ಲ. ಓಕೆ ಅಷ್ಟು ಹೇಳು ಗುರು, ಆಯ್ತು ಅಷ್ಟು ಹೇಳು. ಆಯ್ತು ನನ್ನ ಹತ್ರ ಜೋರಾಗಿ ಮಾತಾಡ್ರೆ. ನಾನೇನು ಜೋರಾಗಿ ಮಾತಾಡ್ತಾ ಇದ್ದೀನಿ? ಆಯ್ತು ಬಸವೇಶ್ ನಗರ ಪವಿತ್ರ ಪ್ಯಾರಡೈಸ್. ಮೀಟ್ರ್ ಹಾಕಲ್ವಾ? ಅಲ್ಲ ಮೀಟ್ರ್ ಮೊನ್ನೆ ರೀಸೆಂಟಾಗಿ ಜಾಸ್ತಿ ಮಾಡಲ್ಲ ಅವರೇ. ನಾನೇನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ನಾನು ಅಲ್ಲ ಏನು ಬಸವೇಶ್ವರದಿಂದ ಬಾಡಿಗೆ ಸಿಗಲ್ವಾ? ಬಸವೇಶ್ವರದಿಂದ ಬಾಡಿಗೆ ಸಿಗಲ್ವಾ? ಬಸವೇಶ್ವರ ನಗರದಿಂದ ಬಾಡಿಗೆ ಸಿಗಲ್ವಾ ನಿಮಗೆ? ನಾನು ಕೇಳ್ತಾ ಇರೋದೇನಾದರೆ, ಈಗ ಮೊನ್ನೆ 30ರಿಂದ 36 ರೂಪಾಯಿ ಜಾಸ್ತಿ ಮಾಡಿದಾರಲ್ವಾ, ಅದೇನು ಉಪಯೋಗ ಇಲ್ವಾ? ಅದಕ್ಕೇನೋ ಚಾಟ್ ಇಟ್ಕೊಂಡು ನಿಂತಾರೆ, ತೊಗೋಬೋದಲ್ವ ನೀವು? ಅಲ್ಲ ನಾನು ಹೋಗಿದ್ದೀನಿ ಆಟೋದಲ್ಲಿ. ಏನಪ್ಪ ಅಲ್ಲ ನಾನು ಹೇಳ್ತಾ ಇರೋದು, ಮೀಟ್ರ್ ಮತ್ತೆ ಏನಕ್ಕೆ ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಸವೇಶ್ ನಗರ ಮೀಟ್ರ್ ಹಾಕ್ತೀರಾ? ಏಕೆ ಹಾಂ ಎಷ್ಟು ತಗೋತೀರಾ? ಪವಿತ್ರ ಪ್ಯಾರಡೈಸ್ ಎಷ್ಟು ಕೊಡ್ಬೇಕು ಹೇಳಿ? ಅಲ್ಲೇ ಮೀಟ್ರ್ ಅಂತೂ ಹಾಕಲ್ಲ ಯಾರು ಕೂಡ. ಮೀಟ್ರ್ ಜಾಸ್ತಿ ಮಾಡಿ ಕೂಡ ನಾನು ವಿಚಾರಿಸ್ದಲ್ಲ, ಆಟೋಗಳಲ್ಲಿ ಯಾರು ಬರೋಕ್ಕೆ ರೆಡಿ ಇಲ್ಲ. 30ರಿಂದ 36 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಂದೇ ಒಂದು ಆಟೋ ಬರೋಕ್ಕೆ, ಅಂದರೆ ನಾನು ಯಾರನ್ನ ಮಾತಾಡ್ಸಿದ್ದೇನೆ, ಒಂದು ಆಟೋ ಬರೋಕ್ಕೂ ರೆಡಿ ಇಲ್ಲ. ನಾನೇನೇನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ಮೀಟ್ರ್ ಹಾಕಿದ್ರೆ ಏನಕ್ಕೆ ಹಾಕಲ್ಲ? ಆ ಕಡೆ ಬಾಡಿಗೆ ಸಿಗಲ್ಲ, ಬಾಡಿಗೆ ಸಿಗಲ್ಲ ರೀ. 30ರಿಂದ 36 ರೂಪಾಯಿ ಮಾಡಿದ್ದಾರೆ. ಮಾಡೋಣ ಮಾಡ್ತೀರಣ್ಣ. ಚಾರ್ಟ್ ಇರಲ್ವಾ ನಿಮ್ಮ ಹತ್ರ? ಚಾರ್ಟ್ ಇಲ್ಲಣ್ಣ. ಮತ್ತೆ ಹೆಂಗೆ ಪಬ್ಲಿಕ್ ತೊಂದರೆ ಆಗಲ್ವಾ ಇದು? ಇಲ್ಲಿ ಒಬ್ಬ ಐತಲ್ಲಣ್ಣ. ಕೆಲವರು ಪಾಪ ಆಟೋ ಡ್ರೈವರ್ ಬರೋಕ್ಕೆ ರೆಡಿ ಇರ್ತಾರೆ, ಇನ್ನು ಕೆಲವರು ಅಂತೂ ತೀರಾ ಹೊಲಸಾಗಿ ಮಾತಾಡ್ತಾರೆ. ಹಾಗೆ ಕೂಡ ಪಾಪ ಇಲ್ಲೆಲ್ಲ ಯಾರು ಬರ್ತಾರೆ? ಕೂಲಿ ಕಾರ್ಮಿಕರು ಬಸ್ ಹೊತ್ಕೊಂಡು ಜೀವನ ಮಾಡೋಕ್ಕೆ ಬರ್ತಾರೆ. ಜನರಲ್ಲಾಗಿ ಯಾವುದೋ ಊರಿಂದ ಊರು ಬರ್ತಾರೆ, ಟ್ರೈನಲ್ಲೋ ಬಸ್ಸಲ್ಲೋ ಬರ್ತಾರೆ. ಯಾರೋ ಆಟೋ ಹೋಗ್ತಾರೆ, ಯಾರು ಕಾರು ಬೈಕಿಲ್ಲಿ ಬರ್ತಾರೆ, ಅಥವಾ ಆಟೋ ಹೋಗ್ತಾರೆ. ದಯವಿಟ್ಟು ನಾನು ಇಷ್ಟೇ ಹೇಳೋದು ಪ್ರತಿಯೊಬ್ಬರು ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಕ್ವಶನ್ ಮಾಡಿ, ಯಾಕೆ ಬರಬೇಕು ಮೀಟ್ರ್ ಹಾಕಿ ಅಂತ ಕ್ವಶನ್ ಮಾಡಿ. ಅವಾಗ ಏನಾಗುತ್ತೆ, ರೀಸೆಂಟಾಗಿ 30ರಿಂದ 36 ರೂಪಾಯಿ ಮಾಡಿದ್ದಾರೆ. ಆದರೂ ಕೂಡ ಯಾರು ಬರೋಕ್ಕೆ ಇಲ್ಲ. ಪಾಪ ಅವರು ರ್ಯಾಪಿಡೋದ ಬೈಕವರು ಅಂತ ಸಿಕ್ಬಿಟ್ರೆ ನೀವು ನೋಡಿರ್ತೀರ ವಿಡಿಯೋಗಳಲ್ಲಿ, ಎಷ್ಟು ಅಧ್ವಾನ ಮಾಡ್ತಾರೆ ಹೇಳಿ ಅವ್ರನ್ನ. ಇದು ನಮ್ಮ ಸೊಸೈಟಿಯಲ್ಲಿ. ನಾನೇನು ಆಟೋದವ್ರು ಹೊಟ್ಟೆ ನೋಡ್ಬೇಕು ಅನ್ನೋ ಕಾನ್ಸೆಪ್ಟೇ ಅಲ್ಲ. ಆದರೂ ಕೂಡ ಯಾರನ್ನ ಕೇಳಬೇಕು? ಅವ್ರು ದೊಡ್ಡವ್ರು ಯಾರೋ ಶ್ರೀಮಂತರು ಬಂದಾಗ ಸರ್ ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ರಿಕ್ವೆಸ್ಟ್ ಮಾಡಬೇಕು. ನೋ ನೆವರ್. ಮೀಟ್ರ್ ಹಾಕಿರೋದು ವೇಸ್ಟು, 36 ರೂಪಾಯಿ ಮಾಡಿರೋದು ವೇಸ್ಟು. ಇದ್ರ ಬಗ್ಗೆ ದಯವಿಟ್ಟು ಒಂದು ಯಾರ ಅಧಿಕಾರಿಗೆ ಹೇಳಿದ್ರು ಕೂಡ ಉಪಯೋಗ ಇಲ್ಲ, ನನಗೆ ಗೊತ್ತಿದೆ. ಆದರೆ ಪಬ್ಲಿಕ್ ದಯವಿಟ್ಟು ಕ್ವಶನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋಷಿಯಲ್ ಇಂಪ್ಯಾಕ್ಟ್. ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ, ಈ ವಿಷಯ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಎಲ್ಲಿ ತಪ್ಪು ನಡೀತದೋ ಕ್ವಶನ್ ಮಾಡಿ. ನಿಜವಾದ ಭಾರತೀಯರು ಖಂಡಿತವಾಗ್ಲೂ ಕ್ವಶನ್ ಮಾಡ್ತಾರೆ. ಸತ್ತ ಹೆಣಗಳ ಥರ ಇರಬೇಡಿ, ದಯವಿಟ್ಟು ಕ್ವಶನ್ ಮಾಡಿ. ಅವತ್ತೇ ನಮ್ಮ ದೇಶ ಉದ್ಧಾರ ಆಗುತ್ತೆ.